ಕನ್ನಡದ ಗಾನ ಗಂಧರ್ವ ಅಣ್ಣವರ ಹಾಡನ್ನ ಮೂದಲಿಸಿದ ಖ್ಯಾತ ಗಾಯಕ ಅಭಿಮಾನಿಗಳೇ ದೇವರು ಎಂದ ಡಾಕ್ಟರ್ ರಾಜ್ಗೆ ಇದೆಂತಹ ಇನ್ಸಲ್ಟ್. ಕನ್ನಡದ ಸೂಪರ್ ಸ್ಟಾರ್ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಟೀಕೆ ಮಾಡಿದ ಆ ದರ್ವೇಸಿ ಗಾಯಕ ಯಾರು? ಅಭಿಮಾನಿಗಳನ್ನೇ ದೇವರು ಎಂದ ಡಾಕ್ಟರ್ ರಾಜ್ಗೆ ಇದೆಂತಹ ಗ್ರೇಟ್ ಇನ್ಸಲ್ಟ್. ಕನ್ನಡದ ಸೂಪರ್ ಸ್ಟಾರ್ ರಾಜ್ಕುಮಾರ್ ಬಗ್ಗೆ ಗಾಯಕ ಆಡಿದ ಮಾತೇನು? ಗಾನ ಗಂಧರ್ವ ಎಂದೇ ಖ್ಯಾತರಾಗಿದ್ದ ಕನ್ನಡದ ಸೂಪರ್ ಸ್ಟಾರ್ ರಾಜ್ಕುಮಾರ್ ಅಣ್ಣವರ ಹಾಡಿನ ಬಗ್ಗೆ ಖ್ಯಾತ ಗಾಯಕ ಇನ್ಸಲ್ಟ್ ಆಗೋ ತರಹ ಮಾತನಾಡಿದ್ದಾರೆ. ಟ್ವಿಟರ್ನಲ್ಲಿ ಗಾಯಕ ಮೆತ್ತಿಕೊಂಡಿರುವ ಪೋಸ್ಟ್ ವಿರುದ್ಧ ಈಗ ಆಕ್ರೋಶಗಳು ಭುಗಿಲೆದ್ದಿದ್ದಾವೆ. ಅಣ್ಣವರ ಹಾಡನ್ನ ಮೂದಲಿಸಿದ ಖ್ಯಾತ ಗಾಯಕ ಅಭಿಮಾನಿಗಳೇ ದೇವರು ಎಂದ ಡಾಕ್ಟರ್ ರಾಜ್ಗೆ ಇದಂತಹ ಇನ್ಸಲ್ಟು, ಅವಮಾನ. ಇದು ಅವಮಾನ. ಡಾಕ್ಟರ್ ರಾಜ್ಕುಮಾರ್ ಬದುಕಿದ್ದು ಕೂಡ ಮತ್ತೊಬ್ಬರಿಗೆ ಪ್ರೇರಣೆಯಾಗುವ ರೀತಿಯಲ್ಲೇ ಬದುಕಿದ್ರು. ಅವರ ವಿರುದ್ಧ ಯಾವುದೇ ಕಪ್ಪು ಚುಕ್ಕೆಗಳಿರಲಿಲ್ಲ. ಗಾಸಿಪ್ಗಳಿದ್ವು. ಅಲ್ಲಿ ಇಲ್ಲಿ ಹೋಗ್ತಾರೆ, ಒಂದಷ್ಟು ಅವರ ವಿರುದ್ಧ ಮಾತುಗಳಿತ್ತು. ಆದರೆ ಎಲ್ಲೂ ಕೂಡ ಕಳಂಕವಾಗಿ ಬದುಕಿಲ್ಲ ಅವರು. ಉಳಿದ ಹೀರೋಗಳಿಗೂ ಕೂಡ ಮಾದರಿಯಾಗಿದ್ದರು. ಉಳಿದ ಹೀರೋಗಳು ಕೂಡ ಇವರನ್ನು ಮಾದರಿಯಾಗಿ ತೆಗೆದುಕೊಂಡಿದ್ರು. ಇವರು ಮಕ್ಕಳ ಜೊತೆ ಬೆರೀತಾ ಇದ್ದಂತಹ ರೀತಿ, ಇವರ ಕುಟುಂಬದ ಜೊತೆ ಬೆರೀತಾ ಇದ್ದಂತಹ ರೀತಿ, ಇವರ ಭಾಷಣದಲ್ಲಿ ಉಲ್ಲೇಖ ಆಗ್ತಾ ಇದ್ದಂತಹ ಸಂದೇಶ, ಇವೆಲ್ಲವೂ ಕೂಡ ಮತ್ತೊಬ್ಬರಿಗೆ ಮಾದರಿ ಆಗ್ತಾ ಇತ್ತು. ಆದರೆ ಈ ತರಹದ ನಟನ ವಿರುದ್ಧ ಈಗ ಗಂಭೀರ ಆರೋಪವನ್ನು ಮಾಡಿದ್ದಾನೆ ಒಬ್ಬ ಖ್ಯಾತ ಗಾಯಕ. ಹಾಗಾದರೆ ಏನು ಹೇಳ್ದ? ಆತನ ಟ್ವಿಟರ್ ಪೋಸ್ಟ್ನಲ್ಲಿ ಏನಿತ್ತು? ಹಾಗಾದರೆ ಹೇಳಿದ್ದೇನು? ಟ್ವಿಟರ್ನಲ್ಲಿ ಗಾಯಕನ ಪೋಸ್ಟ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಗಾಯಕ ಸಂಜಯ್ ನಾಗ್ ಬಿಆರ್ ಎಂಬಾತನಿಂದ ಟ್ವೀಟ್. ಅಣ್ಣವರ ಹಾಡನ್ನೇ ಮೂದಲಿಸಿರುವಂತಹ ಗಾಯಕ ಹೇಳಿದ್ದೇನು ಅಂದರೆ, ಅಣ್ಣವರು ಉತ್ತಮ ನಟ, ಆದರೆ ಭಯಾನಕ ಸಿಂಗರ್. ಅಂದರೆ ಅವರ ವ್ಯಾಖ್ಯಾನ ಭಯಾನಕ ಅಂದರೆ ಏನು? ಭಯಪಡಿಸೋ ರೀತಿಯ ಅಕ್ಷರಗಳನ್ನು ಬಳಸ್ತಾ ಇದ್ರ? ಇಲ್ಲ, ಅವರ ಕಂಠದಲ್ಲಿ ಕೋಗಿಲೆ ನೃತ್ಯ ಮಾಡ್ತಾ ಇತ್ತು. ಅದು ಕನ್ನಡಿಗರಿಗೆ ಮಾತ್ರ ಗೊತ್ತಿರತಕ್ಕಂತಹ ಸತ್ಯ. ಇದು ಯಾವುದು? ಗಾಯಕ ಸಂಜಯ್ ಎನ್ನುವಂತಹ ವ್ಯಕ್ತಿ ಟ್ವಿಟರ್ನಲ್ಲೇ ಟ್ವೀಟ್ ಮಾಡಿದ ಅನ್ನೋ ಕಾರಣಕ್ಕೆ ಕೋಗಿಲೆಯ ಮಹತ್ವಗಳೇನು ಕಮ್ಮಿ ಆಗಲ್ಲ. ಸಂಜಯ್ ನಾಗ್ ಟ್ವೀಟ್ಗೆ ವ್ಯಾಪಕ ಆಕ್ರೋಶವು ಕೂಡ ವ್ಯಕ್ತವಾಗಿರುವಂತಹದ್ದು. ಡಾಕ್ಟರ್ ರಾಜ್ ವಿರುದ್ಧ ಮಾತನಾಡಿದ ಗಾಯಕ ಸಂಜಯ್, ಆತನ ವಿರುದ್ಧ ಈಗ ಆಕ್ರೋಶಗಳು ವ್ಯಕ್ತವಾಗಿದೆ. ಕನ್ನಡಿಗರಿಗೆ ಗೊತ್ತು ಅಣ್ಣವರ ಗಮ್ಮತ್ತು, ಕನ್ನಡಿಗರಿಗೆ ಗೊತ್ತು ಅಣ್ಣವರ ತಾಕತ್ತು, ಕನ್ನಡಿಗರಿಗೆ ಗೊತ್ತು ಅಣ್ಣವರ ನಟನೆ. ಇದು ಯಾವನು ಪೋಸ್ಟ್ ಹಾಕಿದ ಅನ್ನೋ ಕಾರಣಕ್ಕೆ ಅಣ್ಣವರ ಮಹತ್ವ ಏನು ಕಡಿಮೆ ಆಗೋದಿಲ್ಲ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ.